ಕಿಚನ್ ಅಲ್ಲಿ ಒಂದು ಚೂರು ತೆಗೆದ್ಬಿಟ್ಟು ಮುಖಕ್ಕೆ ಹಾಗೆ ಮಸಾಜ್ ಮಾಡ್ಕೋತೀನಿ ಇದನ್ನ. ಸೊ ಅದು ತುಂಬಾ ಅನುಕೂಲ. ಜ್ಯೂಸ್ ಬರುತ್ತಲ್ಲ, ಸೊ ಸುಮ್ಮನೆ ಜ್ಯೂಸ್ ನ ಉಜ್ಜಿಕೊಳ್ಳೋದು 1 ಅವರ್ ಬಿಟ್ಟು, 1 ಅವರ್ ಬಿಟ್ಟು ಅದನ್ನ ಮುಖ ತೊಳೆದ್ಬಿಡೋದು. ಆಮೇಲೆ ಏನ್ ಮಾಡ್ತೀನಿ, ಈಗ ನೀವು ಕಿತ್ಲೆ ಹಣ್ಣೆಲ್ಲ ಮಕ್ಳಿಗೆ ಕೊಡ್ತೀವಲ್ವಾ, ಆ ಕಿತ್ಲೆ ಹಣ್ಣಿಂದು ಸಿಪ್ಪೆ ತೆಗೆದಿರ್ತೀವಲ್ವಾ, ಅದನ್ನ ಏನ್ ಮಾಡ್ತೀನಿ, ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಡ್ತೀನಿ. ಬಿಸಿಲಲ್ಲಿ ಒಣಗಿಸಿದಾಗ ಅದು ಸ್ವಲ್ಪ ಗಟ್ಟಿ ಆಗುತ್ತಲ್ವಾ, ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ರಫ್ ಆಗಿರುತ್ತೆ. ಹಾ ನೋಡಿ, ಇದಕ್ಕೆ ಬರೀ ಇದು ಮಾತ್ರ ಅಲ್ಲ, ಏನು ಕಿತ್ಲೆ ಹಣ್ಣಿನ ಮಾತ್ರ ಅಲ್ಲ, ನಿಂಬೆ ಹಣ್ಣಿಂದು ಕೂಡ. ಈಗ ನಿಂಬೆ ಹಣ್ಣನ್ನ ನಾವು ಹಿಂಡ್ಕೊಂಡ್ಮೇಲೆ ಅದನ್ನ ಎಸಿತೀವಿ ಅಲ್ವಾ, ಹಿಂಡ್ಕೊಂಡಿರುವಂತ ನಿಂಬೆ ಹಣ್ಣನ್ನು ಎಸಿತೀವಿ. ಅದ್ರ ಬದಲು ಏನ್ ಮಾಡ್ತೀನಿ, ಅದನ್ನು ಕೂಡ ಕಿತ್ಲೆ ಹಣ್ಣಿನ ತರನೇ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ, ಅದು ಒಣಗಿದ್ಮೇಲೆ ಅದನ್ನು ಕಿತ್ಲೆ ಹಣ್ಣಿಂದು 2 ಮಿಕ್ಸ್ ಮಾಡಿ ಈ ತರ ಪೌಡ್ರ್ ಮಾಡಿ ಇಟ್ಕೋತೀನಿ. ಸೊ ಇದಕ್ಕೆ ಕಡ್ಲೆ ಹಿಟ್ಟು ಮಿಕ್ಸ್ ಮಾಡ್ತೀನಿ ಯೂಸ್ ಮಾಡಕ್ ಮುಂಚೆ.